ದ ಸದರ್ನ್ ಡರ್ಬಿ ಎನ್ನಲ್ಪಡುವ RCB ವರ್ಸಸ್ CSK ಮ್ಯಾಚ್ ನ ಸ್ಟೇಡಿಯಂಗೆ ಹೋಗಿ ನೋಡ್ಲಿಕ್ಕೆ ನನ್ಗೆ ಎಷ್ಟು ಟೋಟಲ್ ಆಗಿ ಖರ್ಚಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸರ್ಪ್ರೈಸಿಂಗ್ಲಿ ಮ್ಯಾಚ್ ನೋಡ್ತಾ ಇದ್ದಂಗೆನೆ ನಾನು ಟಿವಿಲಿ ಬಂದ್ಬಿಟ್ಟೆ. ಫುಲ್ ಸ್ಟೋರಿ ಹೇಳ್ತೀನಿ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸ್ಟೇಡಿಯಂಗೆ ಹೋಗ್ಬಿಟ್ಟು ಮ್ಯಾಚ್ ನೋಡುವ ಖುಷಿನೇ ಬೇರೆ. ಸೊ ಬನ್ನಿ ಈ ಮಿನಿ ಬ್ಲಾಗ್ ಅಲ್ಲಿ ನನ್ ಜೊತೆ ಆಲ್ರೆಡಿ ಗೆದ್ದಿರೋ ಮ್ಯಾಚ್ ನ ಸ್ಟೇಡಿಯಂ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಈ ಟ್ರಿಪ್ ಅಲ್ಲಿ ನಂಗೆ ಫಸ್ಟ್ ಖರ್ಚು ಬಂದು ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಬಸ್ ಟಿಕೆಟ್ ರೌಂಡ್ ಟ್ರಿಪ್ ವಿಚ್ ಕಾಸ್ಟೆಡ್ ಅರೌಂಡ್ 1500 rupees. ಸೆಕೆಂಡ್ ಸ್ಟೇ ಬಂದ್ಬಿಟ್ಟು ಕಸಿನ್ ಹೋಮ್. ಸೊ ಅಲ್ಲಿಂದ ಸ್ಟೇಡಿಯಂ ಡಿಸ್ಟೆನ್ಸ್ ಬಂದು ಅಪ್ರಾಕ್ಸ್ 15 ಕಿಲೋಮೀಟರ್. ಸೊ ರ್ಯಾಪಿಡೋ ಚೂಸ್ ಮಾಡಿ 90 rupees ಪೇ ಮಾಡಿ ಗೋಗುಂಟಪಾಳ್ಯ ಮೆಟ್ರೋ ಸ್ಟೇಷನ್ ಗೆ ಹೋದೆ. ಬಿಕಾಸ್ ಮೆಟ್ರೋ ಚಾರ್ಜ್ ಬಂದು ಫ್ರೀ ಆಫ್ ಕಾಸ್ಟ್ ಫಾರ್ ಟಿಕೆಟ್ ಹೋಲ್ಡರ್. ಫೈನಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಮತ್ತೆ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಫಸ್ಟ್ ಗೇಟ್ ಅಲ್ಲಿ ಟಿಕೆಟ್ ಇದೆಯಾ ಅಂತ ಚೆಕ್ ಮಾಡಿದ್ರು. ಸೆಕೆಂಡ್ ಗೇಟ್ ಅಲ್ಲಿ ಸೆಕ್ಯೂರಿಟಿ ಚೆಕ್. ಥರ್ಡ್ ಗೇಟ್ ಅಲ್ಲಿ ಫುಲ್ ಟೈಟ್ ಚೆಕಿಂಗ್ ವಿತ್ ಇಕ್ವಿಪ್ಮೆಂಟ್. ಲಾಸ್ಟ್ ಅಂಡ್ ಫೈನಲ್ ಗೇಟ್ ಅಲ್ಲಿ ಟಿಕೆಟ್ ಸ್ಕ್ಯಾನಿಂಗ್. ಟ್ವಿಸ್ಟ್ ಏನಂತಂದ್ರೆ, ಒಂದು ವೇಳೆ ನಿಮ್ಗೆ RCB ಅಫಿಷಿಯಲ್ ಆಪ್ ಲಾಗಿನ್ ಆಗುವಾಗ OTP ಬರದಿದ್ರೆ ಎಂಟ್ರಿನೇ ಕೊಡ್ತಾನೆ ಇಲ್ವಾ ಅಂತ. ಈ ಸತಿ ಸೆಕ್ಯೂರಿಟಿ ಚೆಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಇನ್ಸೈಡ್ ಎಂಟ್ರಿ ತುಂಬಾ ಸ್ಮೂತ್ ಇತ್ತು, ಥ್ಯಾಂಕ್ಸ್ ಟು KCA. ಫೈನಲಿ ಆ ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಆ ಕ್ರೌಡ್ ರೋಡ್, RCB ಚಾಂಟ್, DJ ಮಾಡ್ತಾ ಇದ್ದ ಐಪ್ ಎಲ್ಲಾನು ಕೂಡಿ ಗೂಸ್ ಪಂಪ್ಸ್ ಕೊಡ್ತಾ ಇತ್ತು ಗುರು. ಈ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಏನು, ಸೀಟ್ ಹುಡುಕಿ ಕೂತಾಗ ನೋಡ್ತೀನಿ ದೇವರು ಟಿಕೆಟ್ ಮಾತ್ರ ಕೊಟ್ಟಿಲ್ಲ, ಪಕ್ಕದಲ್ಲೇ ಇಬ್ರು CSK ಫ್ಯಾನ್ಸ್ ನು ಕೂರಿಸ್ತಿದ್ದಾನೆ ಅಂತ. ಇನ್ನೇನ್ ಬೇಕು, ಮಜಾ ಕನ್ಫರ್ಮ್ ಆಯ್ತು. ಅಲ್ಲಿ ಟಾಸ್ ಗೆದ್ದು ಋತು ಸೆಲೆಕ್ಟ್ ಮಾಡಿದ್ದು ಬೌಲಿಂಗ್. ಪಾಪ ಯಾರಿಗ್ ಗೊತ್ತಿತ್ತು ಚೂಸ್ ಮಾಡಿದ್ದು ಹೊಡ್ಸ್ಕೊಳ್ಳೋಕೆ ಅಂತ. ಸ್ಟಾರ್ಟ್ ಆಗ್ಲಿಕ್ಕೆ ಕೇವಲ 10 ನಿಮಿಷ ಆಯ್ತು. ಆ ಗ್ಯಾಪ್ ಅಲ್ಲಿ ಸ್ವಲ್ಪ ರಿಫ್ರೆಶ್ ಆಗ್ಬಿಟ್ಟು ಬ್ಯಾಕ್ ಟು ಸೀಟ್ ಬಂದ್ಮೇಲೆ ಫಸ್ಟ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು. ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಕ್ರೌಡ್ ಫುಲ್ ಜೋಶ್ ಅಲ್ಲಿ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇ ಅಲ್ಲಿ ರನ್ಸ್ ಲೋನೇ ಬಂತು. ಡಾಟ್ ಬಾಲ್ ಜಾಸ್ತಿ ಆದಂಗೆನೆ ಕೊಹ್ಲಿಗೆ ಸ್ವಲ್ಪ ಪ್ರೆಷರ್ ಬಿತ್ತು. ಅನ್ಫಾರ್ಚುನೇಟ್ಲಿ ವಿಕೆಟ್ ಬಿತ್ತು. ಆದ್ರೆ ಪವರ್ ಪ್ಲೇ ಮುಗ್ದ್ಮೇಲೆ ಸಾಲ್ಟ್ ಬಂದು ಸ್ವಲ್ಪ ಉಪ್ಪು ಹಾಕಿ ರಿಯಲ್ ಪ್ಲೇ ಸ್ಟಾರ್ಟ್ ಮಾಡಿದ್ರು. ಮಿಡ್ಲ್ ಓವರ್ ಅಲ್ಲಿ ರಜತ್ ಮತ್ತು ಪಡಿಕ್ಕಲ್ ಪಾರ್ಟ್ನರ್ಶಿಪ್ ಅಲ್ಲಿ ಬೌಂಡರ್ಸ್ ಬರ್ತಾನೆ ಇತ್ತು. ಪಡಿಕ್ಕಲ್ ಔಟ್ ಆದಂಗೆನೆ ಬಂತು ನಮ್ಮ ಸಿಂಹ ಟಿಮ್ ಅಣ್ಣ. ಸಿಂಹ ಬಂದು ಇಗ್ಗ ಮುಗ್ಗ ಹೊಡೆದೇ ಬಿಟ್ಟ. 6 ಮೇಲೆ 6 ಸ್ಟೇಡಿಯಂ ಫುಲ್ ಫಿದಾ. ಅದು ಬೇರೆ ಫ್ರೀ ಆಗ್ತಾ ಇದ್ದಂಗೆನೆ ಚೆನ್ನೈ ಫ್ಯಾನ್ಸ್ ನೋಡ್ಬೇಕಿತ್ತು. ಯಪ್ಪ ಫುಲ್ 200+ ಬೇಕು ಅಂತ ಫ್ಯಾನ್ಸ್ ಕೇಳಿದ್ದಕ್ಕೆ ಫೈನಲಿ 250 ರನ್ಸ್ ಟಾರ್ಗೆಟ್ ಸೆಟ್ ಮಾಡಿ ಕೊಟ್ಟು ಇನ್ನಿಂಗ್ಸ್ ಬ್ರೇಕ್ ಅಲ್ಲಿ 2 ಬರ್ಗರ್ ತಿಂದು ಚಿಲ್ ಮಾಡಿ ಬರ್ತಾ ಇದ್ದಂಗೆನೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು. ಆಲ್ರೆಡಿ 1 ವಿಕೆಟ್ ಡೌನ್. ಕ್ಯಾಪ್ಟನ್ ಹೋಗೇ ಬಿಟ್ಟ. ಅದ್ರ ಬ್ಯಾಕ್ ಅಲ್ಲಿ ನಮ್ ಚೇಟನ್ ಹೋಗ್ಬಿಟ್ರು. ಮತ್ತೆ ನೆಕ್ಸ್ಟ್ ಓವರ್ಸ್ ಅಲ್ಲಿ ವಿಕೆಟ್ ಬೀಳ್ತಾನೆ ಇತ್ತು. ಆಚೆ CSK ಕೊಲಾಪ್ಸ್ ಮೋಡ್ ಆನ್ ಆಗ್ತಾ ಇದ್ದಂಗೆನೆ ಈ ಕಡೆ ಫ್ಯಾನ್ಸ್ ಜಾಗ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ರೊಮಾರಿ ಶೆಫರ್ಡ್ ಓವರ್ ಅಲ್ಲಿ ಓವರ್ 10 ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವಾಗ ನಾನ್ ಟಿವಿಲು ಬಂದೇ ಬಿಟ್ಟೆ. ಫೈನಲ್ ಏನೇ ಆಗ್ಲಿ 75 lakh ಕೊಟ್ಟ ಸರ್ಫರಾಜ್ ಖಾನ್ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಇತ್ತು. ಫೈನಲಿ 43 ರನ್ಸ್ ಡಿಫರೆನ್ಸ್ ಅಲ್ಲಿ ನಮ್ಮ RCB ಸೆಕೆಂಡ್ ವಿನ್ ಸೆಕ್ಯೂರ್ ಮಾಡೇ ಬಿಟ್ರು. RCB ವೈಬ್ ಸ್ಟೇಡಿಯಂ ಅಲ್ಲಿ ಮಾತ್ರ ಅಲ್ಲ, ರಿಟರ್ನ್ ಮೆಟ್ರೋನಲ್ಲೂ ಕಂಟಿನ್ಯೂ ಆಯ್ತು. ಅದು ಇದು ಸೇರಿ ಟೋಟಲ್ ಆಗಿ ನಂಗೆ ಎಷ್ಟು ಖರ್ಚಾಯ್ತು. ಸ್ಯಾಡ್ಲಿ 1 ಟಿಕೆಟ್ ಗೆ ಬ್ಲಾಕ್ ಅಲ್ಲಿ 12K ಕೊಟ್ಟು ಬಂದವರು ಇದ್ದಾರೆ, ಜಸ್ಟ್ ಬಿಕಾಸ್ CSK ವರ್ಸಸ್ RCB ಮ್ಯಾಚ್. ಟೋಟಲ್ ಆಗಿ ನನ್ಗಂತೂ ವರ್ತ್ ಅಂತಾನೆ ಅನ್ಸ್ತು. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ಅಂಡ್ ನಿಮ್ ಒಪಿನಿಯನ್ ಇಂಪಾರ್ಟೆಂಟ್. ವರ್ತ್ ಅಥವಾ ನಾಟ್ ವರ್ತ್ ಅಂತ ಕಮೆಂಟ್ ಮಾಡಿ ಹೇಳಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಬಾಯ್.